ಅಮೆರಿಕದ ಹಡಗಿನ ಮೇಲೆ ಇರಾನ್ ಆತ್ಮಾಹುತಿ ಬಾಂಬ್ ದಾಳಿಯನ್ನು ನಡೆಸಿದೆ. ಇರಾನ್ ಎಲ್ಲರನ್ನೂ ಮುಳುಗಿಸ್ತಾ ಇದೆ ಅಲ್ಲಿ ಬೇಸಿಕಲಿ. ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಅಮೆರಿಕದ ಹಡಗಿಗೂ ಕೂಡ ಡ್ಯಾಮೇಜ್ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹಡಗು ಡ್ಯಾಮೇಜ್ ಆಯಿತು ಅಂದರೆ ಮುಳುಗ್ತು ಅಂತ ಲೆಕ್ಕ. 15ಕ್ಕೂ ಹೆಚ್ಚು ಭಾರತೀಯರನ್ನ ಸುರಕ್ಷಿತ ಪ್ರದೇಶಕ್ಕೆ ರವಾನೆ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಮೆರಿಕ ಶಿಪ್ ಇರ್ಬೋದು, ಯಾವ ಶಿಪ್ಗಳನ್ನು ಬಿಡ್ತಾ ಇಲ್ಲ. ಥೈಲ್ಯಾಂಡ್ಗೆ ಸೇರಿದವರ ಶಿಪ್ ಇರ್ಬೋದು, ಎಲ್ಲ ಆಯಿಲ್ ಟ್ಯಾಂಕ್ಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಈ ದಾಳಿ ಯಾಕೆ ಆಗ್ತಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಕೊಡ್ತೀವಿ ನಿಮಗೆ. ಒಂದು ಇಂಪಾರ್ಟೆಂಟ್ ಆಗಿ ಈ ದಾಳಿ ಮೂಲಕ ಹೆದರಿಸೋದು ಇಡೀ ಜಗತ್ತಿಗೆ, ನಿಮ್ಮೆಲ್ಲರನ್ನೂ ಮುಳುಗಿಸೋ ಸಾಮರ್ಥ್ಯ 21 ಕಿಲೋಮೀಟರ್ನ ಸ್ಟ್ರೆಚ್ನ ಜಲಸಂಧಿಯಲ್ಲಿ ನಂಗಿದೆ. ಸೊ ಯುದ್ಧ ನಿಲ್ಲಿಸೋದು ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಇರೋ ಪ್ರಯತ್ನ ಇದು. ಬಟ್ ಸಾವು ನೋವು ನೋಡಿ ನಮ್ಮ ಭಾರತೀಯರನ್ನು ನಾವು ಕಳ್ಕೊಳ್ಳೋ ಸ್ಥಿತಿ ಬಂದಿದೆ. ಓರ್ವನ ಸಾವಾಗಿದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಅಂದರೆ, ಯಾವುದೇ ಶಿಪ್ಪಿಂಗ್ ಕಂಪನಿಗಳು ಕೂಡ ಮುಂದಕ್ಕೆ ಶಿಪ್ಪನ್ನು ಓಕೆ. ಇನ್ನೊಂದು ಡೀಟೇಲ್ ಇದೆ. ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಡಿಪ್ಲೊಮ್ಯಾಟಿಕ್ ವಿನ್ ಇದು. ಹಾರ್ಮುಜ್ ಜಲಸಂಧಿಯಿಂದ ಹೊರಟಂತಹ ಭಾರತದ 2 ತೈಲ ಹಡಗುಗಳು ಅಂದರೆ ಸೇಫ್ ಕಾರಿಡಾರ್ ನಿರ್ಮಾಣ ಆಗಿದೆ ಭಾರತದ ಹಡಗುಗಳಿಗೆ ಅನ್ನೋದರ ಲೇಟೆಸ್ಟ್ ಅಪ್ಡೇಟ್ ಇದು. ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು. ಮೊದಲೇ ಆಯಿಲ್ ಕೊರತೆ, ಕ್ರೂಡ್ ಆಯಿಲ್ ಕೊರತೆ ಅಂತ ನಾವು ನೋಡ್ತಾ ಇದ್ವಿ. LPG ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ವಿ. ಅದರ ಮಧ್ಯೆ ಒಂದು ರಿಲ್ಯಾಕ್ಸೇಷನ್ ಇರಾನ್ ಕಡೆಯಿಂದ ಸಿಕ್ಕಿದೆ. ಇದು ಪ್ರಾಬಬ್ಲಿ ಜೈಶಂಕರ್ ಅವ್ರು ನಿನ್ನೆ ಹೇಳ್ತಾ ಇದ್ರು, ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ ಇರಾನ್ ಅವ್ರ ಜೊತೆಗೆ, ಶೀಘ್ರದಲ್ಲೇ ಒಂದು ಸೇಫ್ ಕಾರಿಡಾರನ್ನು ನಿರ್ಮಾಣ ಮಾಡಿಕೊಡುತ್ತೆ ಇರಾನ್ ಅನ್ನೋ ಭರವಸೆ ಇದೆ ಅಂತಿದ್ರು. ಅದರಂತೆ ಆಗಿದೆ.